ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಚಿಕನ್ ಸ್ಪೈಸಿ ಫ್ರೈ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸ್ಪೈಸಿಯಾಗಿರುತ್ತೆ, ಬೇಗನೆ ಆಗೋಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು ಅಷ್ಟೇ. ಇಲ್ಲಿ ಫಸ್ಟು ಒಂದು ಕುಕ್ಕರ್ಗೆ ನಾನು ಚಿಕನ್ ತೊಗೊಂಬಂದಿದ್ದೆ ಅಲ್ವಾ, 2 kg ತಂದಿದ್ದೆ. ಇದನ್ನು ನಾನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 3 ಸರಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಈ ದಮ್ಮ ಅದರಲ್ಲೆಲ್ಲ ಸ್ವಲ್ಪ ಗಲೀಜ್ ಥರ ಬ್ಲಡ್ ಥರ ಇರುತ್ತಲ್ಲ, ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹಿಂಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಚೆನ್ನಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟು ಒಂದು ಸ್ಮಾಲ್ ಪ್ಯಾನ್ ಕುಕ್ಕರ್ ಥರ ಇಟ್ಕೊಂಡು ಅದಕ್ಕೆ ಮೊಸರು ಹಾಕೋತಾ ಇದ್ದೀನಿ. ಮತ್ತು ಖಾರದ ಪುಡಿ, ಧನಿಯದ ಪುಡಿ, ಮೆಣಸು ಪುಡಿ, ಕರಿಬೇವು ಮತ್ತು ಹಾಫ್ ಲಿಂಬೆಹಣ್ಣು, ಕಸ್ತೂರಿ ಮೇಥಿ ಹಾಕಿದ್ದೀನಿ. ಹಾಫ್ ಲಿಂಬೆಹಣ್ಣು, ಅರ್ಧ ಹೋಳು ಲಿಂಬೆಹಣ್ಣು ಇಟ್ಕೋತಾ ಇದ್ದೀನಿ. ನೀವು ಎಷ್ಟು kg ತರ್ತೀರ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು 2 kg ತಂದಿದ್ದೆ ಅಲ್ವಾ, ಸೊ 2 kg ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಮೊಸರೆ ಹಾಕಿದ್ದೀವಲ್ಲ ಅದನ್ನೇ ಸಾಕು. ಚಿಕನ್ನ ಚೆನ್ನಾಗಿ ಹಿಂಡಿ, ನೀರಿನ ಅಂಶ ಇರಬಾರ್ದು. ಹಾಗೆ ನಾವು ಚಿಕನ್ನ ಇದು ಮಸಾಲೆಗೆ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಆ ಪೇಸ್ಟ್ ನಾವೇನು ಮಾಡಿದ್ವಿ ಅದೆಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿಯಾಗಿದೆ. 10 ನಿಮಿಷ ಸೈಡಿಗೆ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಕೂಡ ಬೇಕಿದ್ರೆ ಇಟ್ಕೋಬೋದು. ಸೊ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಫಸ್ಟು ಜಾರಿಗೆ ಸ್ವಲ್ಪ ಲವಂಗ, ಚಕ್ಕೆ ಮತ್ತು ಸ್ಟಾರ್ ಮೊಗ್ಗು, ಸೋಂಪು, ಈರುಳ್ಳಿ ಇದಿಷ್ಟನ್ನು ಕೂಡ ಹಾಕಿ ನೀರು ಸ್ವಲ್ಪ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಸೈಡಿಗೆ ಇಟ್ಕೊಂಡು ಆಮೇಲೆ ಮತ್ತು ಟೊಮ್ಯಾಟೊ ತೊಗೊಂಡೆ. ಸೊ ಟೊಮ್ಯಾಟೊ 4 ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಆನಿಯನ್ ಹಾಕಿದ್ದೀನಿ. ಆನಿಯನ್ ಚಿಕ್ಕದು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅಷ್ಟೇ. ಸೊ ಚೆನ್ನಾಗಿ ಅದು ರೆಡ್ ಆಗೋವರೆಗೂ ಹುರ್ಕೊಂಡು ಏನಿಲ್ಲಿ ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಚಿಕನ್ನ, ಅದನ್ನು ನಾನು ಹಾಕೋತಾ ಇದ್ದೀನಿ, ಮ್ಯಾಗ್ನೇಟ್ ಮಾಡಿರೋದನ್ನ. ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಆನಿಯನ್ ಪೇಸ್ಟ್ ಹಾಕಿ ಟೊಮ್ಯಾಟೊ ಪೇಸ್ಟ್ ಹಾಕಿದ್ದೀನಿ. ಸೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ಒಂದು ವಿಷಿಲ್ ಕೊಟ್ಟರೆ ಸಾಕು, ಬೇಗ ಬೆಂದೋಗುತ್ತೆ. ಆಮೇಲೆ ಖಾರದ ಪುಡಿ, ಧನಿಯದ ಪುಡಿ, ಮೆಣಸು ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ, ಪುದೀನ ಹಾಕಿದ್ದೀನಿ. ಸೊ ಬಿಸಿ ಬಿಸಿ ಅನ್ನಕ್ಕೆ ರೆಡಿ ಆಯಿತು ನಮ್ಮ ಸ್ಪೈಸಿ ಚಿಕನ್ ಫ್ರೈ. ಚಪಾತಿ ಮಾಡ್ಬೋದಿತ್ತು, ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಬರೀ ಅನ್ನ ಮಾಡಿಕೊಂಡೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಫಾಲೋ ಮಾಡೋದು ಮರಿಬೇಡಿ.